ತುಮಕೂರು ಜಿಲ್ಲೆಯಲ್ಲಿ ಕೈಕೊಟ್ಟ ಮಳೆರಾಯ. ಜಿಲ್ಲೆಯ ಕೆರೆಗಳು ನೀರಿಲ್ಲದೆ ಖಾಲಿ ಖಾಲಿ. ಬರಗಾಲದ ಛಾಯೆ, ಆತಂಕದಲ್ಲಿ ಅನ್ನದಾತರು. ಜೂನ್ನಲ್ಲಿ ಮುಂಗಾರು ಮಳೆ ಆರಂಭವಾದರೂ ಕೂಡ ಆಗಸ್ಟ್ ತಿಂಗಳು ಸಮೀಪಿಸಿದ್ರೂ ಕೂಡ ಮಳೆ ಪ್ರಮಾಣ ಹೆಚ್ಚಾಗಿಲ್ಲ. ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ತುಮಕೂರು ಜಿಲ್ಲೆಯಲ್ಲಿ ಬರದ ಛಾಯೆ ಆವರಿಸಿದೆ. ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿದ್ರೂ ಮುಂಗಾರು ಮಳೆ ಮಾತ್ರ ಕೈಕೊಟ್ಟಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದ್ರೆ ತುಮಕೂರು ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹೆಚ್ಚಾಗಿದೆ. ಮಳೆಯ ಅಭಾವದಿಂದ ಒಂದ್ ಕಡೆ ಕೃಷಿ ಚಟುವಟಿಕೆಗಳು ಕುಂಠಿತವಾದ್ರೆ ಮತ್ತೊಂದ್ ಕಡೆ ಕೆರೆಗಳು ಬರಿದಾಗ್ತಾ ಇದ್ದು ಜನರನ್ನ ಸಂಕಷ್ಟಕ್ಕೆ ದೂಡುವಂತೆ ಮಾಡ್ತಾ ಇದೆ. ಹೌದು, ತುಮಕೂರು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರೋದ್ರಿಂದ ಜಿಲ್ಲೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಚಟುವಟಿಕೆಗಳು ಮುಂಕಾಗಿದೆ. ಜಿಲ್ಲೆಯ ಪ್ರಮುಖ ಬೆಳೆಗಳಾದ ತೆಂಗು, ಅಡಿಕೆ ಬೆಳೆಗಳಿಗೆ ಹೊಡೆತ ಉಂಟಾಗಿದೆ. ಬೆಳೆಗಳನ್ನ ಉಳಿಸಿಕೊಳ್ಳಲು ರೈತರು ಪರದಾಡ್ತಾ ಇದ್ದಾರೆ. ಇತ್ತ ಮಳೆ ಒಂದೆರಡು ತಿಂಗಳು ಕೈಕೊಟ್ಟರೂ ಜನ ಜಾನುವಾರುಗಳಿಗೆ ನೀರು ಪೂರೈಸುವ ಸುಮಾರು 2,000 ಕೆರೆಗಳು ಬರಿದಾಗಿವೆ. ಜಿಲ್ಲೆಗಳ ಅನೇಕ ಕೆರೆಗಳ ತಳಮಟ್ಟದ ಭೂಮಿ ಬಿರುಕು ಬಿಟ್ಟು ಮಳೆಗಾಗಿ ಬಾಯ್ತೆರೆದು ದಿಟ್ಟಿಸಿ ಆಕಾಶ ನೋಡುವಂತಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 2,047 ಕೆರೆಗಳಿವೆ. ಅದರಲ್ಲಿ ಸುಮಾರು 1,200 ಸಣ್ಣ ಕೆರೆಗಳು, ಇನ್ನುಳಿದ 400 ಕೆರೆಗಳು 106 ಎಕರೆಗಿಂತಲೂ ಹೆಚ್ಚಿನ ಭೂಪ್ರದೇಶ ಆವರಿಸಿದೆ. ಈ ಎಲ್ಲ ಕೆರೆಗಳು ಮಳೆಯಿಲ್ಲದೆ ಇದೀಗ ಬರಿದಾಗಿವೆ. ಕೇವಲ 100 ಎಕರೆಗಳಲ್ಲಿ ಮಾತ್ರ ನೀರು ಡೆಡ್ ಸ್ಟೋರೇಜ್ನಲ್ಲಿದೆ. ಡೆಡ್ ಸ್ಟೋರೇಜ್ ನೀರು ಕೃಷಿ ಉಪಯೋಗಕ್ಕೆ ಬರೋದಿಲ್ಲ. ಇನ್ನು ಜಿಲ್ಲೆಯಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಮಳೆಯಾದರೆ ರೈತರಿಗೆ ಅನುಕೂಲ ಆಗಲಿದೆ. ಜುಲೈ ತಿಂಗಳಲ್ಲಿ 56.7 ಮಿಲಿಮೀಟರ್ ವಾಡಿಕೆ ಮಳೆಯಾಗಬೇಕು. ಆದರೆ ಈ ಬಾರಿ ಜುಲೈ ತಿಂಗಳಲ್ಲಿ ಕೇವಲ 15.7 ಮಿಲಿಮೀಟರ್ ಮಳೆಯಾಗಿದೆ. ಅಂದರೆ ಜಿಲ್ಲೆಯಲ್ಲಿ 60% ಮಳೆ ಕೊರತೆ ಉಂಟಾಗಿದೆ. ಹೀಗಾಗಿ ಜಿಲ್ಲೆಯ ಪ್ರಮುಖ ಒಣಭೂಮಿ ಬೆಳೆಗಳಾದ ರಾಗಿ, ಶೇಂಗಾ, ತೊಗರಿ ಮತ್ತು ಮೆಕ್ಕೆಜೋಳ ಬಿತ್ತನೆ ಪ್ರಮಾಣ ಗಣನೀಯವಾಗಿ ಕುಸಿದಿದೆ. ಮಳೆ ಕೊರತೆಯಿಂದಾಗಿ ಮುಂಚಿತವಾಗಿಯೇ ಬಿತ್ತನೆ ಮಾಡಿರುವ ಸಸಿಗಳು ತೇವಾಂಶವಿಲ್ಲದೆ ಒಣಗಿ ಹಾಳಾಗುತ್ತಿವೆ. ಈ ಸರಿ ಬರಗಾಲ ಸಮಯ ಮಳೆಗಾಲ ಯಾವ ನಡೆಸ್ತಾ ಇಲ್ಲ, ಯಾವ ಗೇಮ್ಗಳಾಗಿಲ್ಲ, ದನ ಕರಿ ಮೇವಿಲ್ಲ. ರೈತರು ಏನೋ ಅಮಲ ತುಂಬಿ ಸೊಪ್ಪು ಮಾಡ್ಕೊಂಡು ಕುಡಿದು ಬಿಡ್ತೀವಿ. ಈಗ ಎಷ್ಟೋ ಕೆರೆ ನೀರಿಲ್ಲ, ಬೆಳೆ ಇಕ್ಕಾಗಿಲ್ಲ. ಈಗ ಏನಾದರೂ ಮಾಡಿ ನೀರುಗಳು ಔಷಧಿ ಮಾಡಿ ಸ್ವಾಮಿ. ಯಾವುದೋ ಯಾವ ಮೊದಲೇಟ್ಗೆ ಇದು ಆದ್ರೆ ಮಳೆಯಿಂದಲೂ ಮಳೆ ಇಲ್ಲ. ಅದು ಮುಂದಾಗ ಒಂಚೂರು ಬಿತ್ತು, ಅಲ್ಲಿಂದ ಹತ್ತ ಬೀಳಲೇ ಇಲ್ಲ. ಇವೆಲ್ಲವನ್ನು ಸ್ವಲ್ಪ ದೊಡ್ಡ ಹುಚ್ಚ ಚಿಗುಚ್ಚ ಒಂದೊಂಚೂರು ಅಂತ ಅಲ್ಲಿಗೆ ಸುಮ್ಮನೆ ಆಗಿಬಿಡ್ತು. ರೈತರ ಕಷ್ಟ ನೋಡೋಕ್ಕಾಗಲ್ಲ. ದನಕರಿ ಮೇವಿಲ್ಲ. ನೋಡಿ ಸ್ವಾಮಿ, ನೀರುಗಳನ್ನ ಔಷಧಿ ಮಾಡಿಕೊಡಿ. ಮಳ್ಳೂರು ಕೆರೆ ಅಲ್ಲೇ ಸಾಯಂದಿನ ಆಯ್ತು ಸ್ವಾಮಿ. ನಾವು ಇನ್ನೂ ಚಿಕ್ಕ ಹುಡುಗನ ಏನೋ ಅವು ಬರಗಾಲವೇ. ನೇರಪಾಗಿ ಮಳೆ ಬೆಳೆ ಏನೂ ಆಗಿರಲಿಲ್ಲ. ಈ ಸರಿನೂ ಹಂಗೆ ಆಗಿದೆ. ಮಳ್ಳೂರು ಕೆರೆ ನೀರೆಲ್ಲ ಖಾಲಿ ಆದೋ, ಮಣ್ಣೆಲ್ಲ ಖಾಲಿ ಮಾಡ್ತಾವ್ರೆ. ನೀರು ಇದ್ದಿರೋ ನೀರನ್ನ ಒದಗಿಸ್ಕೊಡಿ ಎಲ್ಲ ಕೆರೆಗಳಿಗೂ. ಇತ್ತ ನಿರಂತರ ಮಳೆಯ ಅಭಾವದಿಂದಾಗಿ ನೀರಿನ ಅಂತರ್ಜಲದ ಮಟ್ಟ ಕುಸಿತಾ ಇದ್ದು ರೈತರ ಬೋರ್ವೆಲ್ಗಳು ಕೈಕೊಟ್ಟಿವೆ. ಇದರಿಂದ ತೋಟಗಾರಿಕಾ ಬೆಳೆಗಳನ್ನು ಉಳಿಸಿಕೊಳ್ಳುವುದು ರೈತರಿಗೆ ದೊಡ್ಡ ಸವಾಲಾಗಿದೆ. ಮುಂದಿನ ಆಗಸ್ಟ್ ತಿಂಗಳಲ್ಲಿಯೂ ಮಳೆಯಾಗದೇ ಇದ್ರೆ ಜನಜಾನುವಾರುಗಳಿಗೆ ಕುಡಿಯುವ ನೀರಿಗೂ ಜಲಕ್ಷಾಮ ಎದುರಾಗುವುದು ಗ್ಯಾರಂಟಿಯಾಗಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.